ಪ್ರಕರಣನ ದಿಕ್ತಪ್ಪಿಸೋದಕ್ಕೆ ಕುಮಾರಸ್ವಾಮಿ ಬೇರೆ ಬೇರೆ ಶಿವಕುಮಾರ್ ಮೇಲೆ ಆಪಾದನೆಯನ್ನು ಮಾಡ್ತಿದ್ದಾರೆ. ಈಗ ಅವರು ಕಾಂಗ್ರೆಸ್ ಅವರು ನಾವು ಮಾಡೇ ಇಲ್ಲ ಅಂತ ಸತ್ಯ ಹರಿಶ್ಚಂದ್ರ ಆದರೆ ಯಾಕೆ ಅವ್ರು ಡ್ರೈವರ್ ಬಂಧಿಸಿಲ್ಲ, ಯಾಕೆ ಹಂಚಿದವ್ರನ್ನೆಲ್ಲ ಬಂಧಿಸಿಲ್ಲ ಅಂದರೆ ಮುಚ್ಚಾಕ್ತಾ ಇದ್ದಾರಲ್ಲ. ಈಗ ಯಾಕೆ ದೇವರಾಜೇಗೌಡ ಫೋನನ್ನು ತಗೊಂಡು ಮಾತಾಡಿ ಕ್ಲಿಯರಾಗಿ ಹೇಳಿದಾರಲ್ಲ, ಅದರಲ್ಲಿ ದೇವೇಗೌಡರ ವಂಶವನ್ನು ಮುಗಿಸ್ಬೇಕು, ನಾವು ಪ್ಲ್ಯಾನ್ ಮಾಡಿಬಿಟ್ಟಿದ್ದೀರಿ, ಸರ್ವನಾಶ ಮಾಡಾಕ್ತೀರಿ ಅಂತ ಎಲ್ಲ ಹೇಳಿದಾರಲ್ಲ. ಅದ್ರ ಬಗ್ಗೆ ಯಾವ್ದಾದ್ರು ತನಿಖೆ ಆಗಬೇಕಲ್ಲ ಸರ್ಕಾರದ ಮೇಲೆ. ಈಗ ಹೆಂಗೆ ಪ್ರಜ್ವಲ್ ರೇವಣ್ಣನ ಪೆನ್ ಡ್ರೈವ್ನ ನೀವು ತನಿಖೆ ಮಾಡ್ತಾ ಇದ್ದೀರೋ, ಅದೇ ರೀತಿ ಶಿವರಾಮೇಗೌಡ ಮಾಡಿರೋ ಪೆನ್ ಡ್ರೈವ್ ಬಗ್ಗೆನೂ ತನಿಖೆ ಆಗಬೇಕಲ್ಲಪ್ಪ. ಒಂದಕ್ಕೊಂದು ಕನೆಕ್ಷನ್ ಇದೆಯಲ್ಲ ಎರಡು, ಇವೆಲ್ಲ ಯಾಕೆ ಮಾಡ್ತಾ ಇಲ್ಲ ಅಂದರೆ ನೀವೇ ಪ್ರಾಯೋಜಿತ ಮಾಡಿರೋವಂಥದ್ದು. ನೀವೇನಾನ ಮಾಡಕ್ಕೆ ಹೋದ್ರೆ ಅವರೆಲ್ಲ ನಿಮ್ಮ ವಿರುದ್ಧ ತಿರುಗಿ ಬೀಳ್ತಾರೆ. ಈಗ ಡ್ರೈವರ್ನ ಅರೆಸ್ಟ್ ಮಾಡಿದ್ರೆ ಡ್ರೈವರ್ ನಿಮ್ಮ ವಿರುದ್ಧ ತಿರುಗಿ ಮಾಡ್ತಾರೆ. ಶಿವರಾಮೇಗೌಡರ ಮೇಲೆ ಕ್ರಮ ತೆಗೆದುಕೊಂಡ್ರೆ ಅವ್ರು ನಿಮ್ಮ ಮೇಲೆ, ಕಾಂಗ್ರೆಸ್ ಮೇಲೆ ತಿರುಗಿ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಬೀಳ್ತಾರೆ, ಅದಕ್ಕೆ ಅವ್ರನ್ನ ಯಾರು ಮುಟ್ತಾ ಇಲ್ಲ. ಇದೊಂದು ರೀತಿ ಕುತಂತ್ರ. ಕುಮಾರಸ್ವಾಮಿ ಏನು ಹೇಳ್ತಾ ಇದ್ದಾರೆ, ಪ್ರಜ್ವಲ್ ರೇವಣ್ಣ ಕೂಡಲೇ ಬಂದು ಸರೆಂಡರ್ ಆಗಬೇಕು, ಕಾನೂನು ಅಡಿಯಲ್ಲಿ ಅವ್ರಿಗೇನು ಶಿಕ್ಷೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಉಳಿದಂಥವರು ಕೂಡ ಅಪರಾಧಿಗಳು ಯಾರಿದ್ದಾರೋ ಅವರೆಲ್ಲರಿಗೂ ಆಗಬೇಕಲ್ಲ. ಒನ್ ಸೈಡೆಡ್ ತನಿಖೆ ಆಗಬಾರ್ದು. ಇದು SIT ಮಾಡ್ತಾ ಇರೋದು ಒನ್ ಸೈಡ್ ತನಿಖೆ, ಕಾಂಗ್ರೆಸ್ಸಿನ ಪ್ರಚೋದನೆಯಿಂದ ಮಾಡ್ತಾ ಇರುವಂಥ ತನಿಖೆ. ಅದರಿಂದ ಜನಗಳಿಗೆ ಇದ್ರ ಬಗ್ಗೆ ಸಹಮತ ಇಲ್ಲ. ಇದು ಪ್ರಾರಂಭದಲ್ಲಿ ಏನು ಸರ್ಕಾರ ಪೊಲೀಸರು ಮಾಡ್ತಾ ಇದ್ರು, ಈಗ ಸಾರ್ವಜನಿಕರು ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಇದೆಲ್ಲ ಮೋಸ ಮಾಡ್ತಾ ಇರೋದು ಅಂತ ಅರಿವಾಗಿದೆ ಜನಕ್ಕೆ. ಯಾರು ಪ್ರಜ್ವಲ್ ರೇವಣ್ಣನ ಸಪೋರ್ಟ್ ಮಾಡಲ್ಲ. ಆದರೆ ಇದೆಲ್ಲ ಇಷ್ಟು ಜನರ ಮಾನ ಮರ್ಯಾದೆನ ಅರಾಜಕದ ಜನ ಏನಿದ್ದಾರೆ ಅವ್ರ ಬಗ್ಗೆ ನೀವೇನು ಕ್ರಮ ತೆಗೆದುಕೊಳ್ಳಿ ಅಂತ ಜನ ಈಗ ಕಾಂಗ್ರೆಸ್ಸೇ